ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 5 o'clock ಆಗಿದೆ. ಸ್ವಲ್ಪ ಹೊರಗಡೆ ಹೋಗಿ ಪಾರ್ಕಿಗೆ ಹೋಗಿ ವಾಕ್ ಮಾಡ್ಕೊಂಡು ಬರಬೇಕು. ಧರ್ಮಿನೂ ಹೊರಗಡೆ ಹೋಗಿದ್ದಾಳೆ, ಅವಳನ್ನು ಬರಬೇಕಾರೆ ಹಾಗೆ ಕರ್ಕೊಂಡು ಬರ್ತೀನಿ. ಹೊರಗಡೆ ಹೋಗಿ ವಾಕ್ ಎಲ್ಲ ಮಾಡ್ಕೊಬಂದರೆ ನಮಗೂ ಒಂದು ಸ್ವಲ್ಪ ಕಾಲಿಗೊಂಥರ ಎಕ್ಸಸೈಸ್ ಆದಂಗೆ ಆಗುತ್ತೆ, ಮೈಂಡು ಫ್ರೆಶ್ ಅಪ್ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಡೈಲಿ ಹೋಗ್ತೀನಿ. ಡೈಲಿ ಹೋಗಿ ಧರ್ಮಿನ ಆಟ ಆಡಿಸ್ಕೊಂಡು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರ್ತೀನಿ. ಅಕಸ್ಮಾತ್ ಅವಳೇನಾದ್ರು ಎಲ್ಲರೂ ಹೋಗಿತ್ತು, ಅವಳಿಲ್ಲ ಅಂದರೆ ನಾನು ಒಂದು 2 ರೌಂಡ್ ಹಾಕ್ಕೊಂಬರ್ತೀನಿ. ಹಾಗಾಗಿ ಮಳೆ ಬರ್ತಿದ್ರೇನು ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಊರಿಂದ ನಮ್ಮ ಮಾವ ಬರ್ತಾಯಿದ್ದಾರೆ ಆಲ್ರೆಡಿ. ಇನ್ನು ಸಂಜೆಗೆ ಏನಾದರೂ ಅಡುಗೆ ಮಾಡಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹೊರಗಡೆ ಹೋಗೋಣ ಅಂತ ಹೊರಟಿದೆ ಪಾರ್ಕಿಗೆ. ಮಳೆ ಸ್ಟಾರ್ಟ್ ಆಯಿತು. ಇಲ್ಲೊಂದು 3 ಡೇಸಿಂದ ಮಳೆ ಬರ್ತಿದೆ ಬೆಂಗಳೂರಲ್ಲಿ. ಸಂಡೇ ಅಂತೂ ಫುಲ್ ಜೋರು ಅಂದರೆ ಜೋರು ಮಳೆ. ಇವಾಗ ಬರ್ತಿದೆ ಲೈಟಾಗಿ. ಮನೆ ಒಳಗೆ ಇದ್ರೂ ಬೋರ್ ಆಗುತ್ತಲ್ಲ, ಸ್ವಲ್ಪ ಆಚೆ ಹೋಗಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ನಾನು ಡೈಲಿ ಹೋಗ್ತೀನಿ. ಇವಾಗ ಮಳೆ ಬರ್ತಿರೋದ್ರಿಂದ ಇವತ್ತು ಹೋಗ್ಲಿಕ್ಕೆ ಆಗಲ್ಲ. ಇನ್ನು ಮಳೆ ಬರ್ತಿತ್ತು, ಹಾಗೆ ಕಡಿಮೆ ಆಯ್ತಲ್ಲ ಅಂತ ಹೋಗೋಣ ಅಂತ ಹೋಗಿದ್ದೀನಿ. ಹೋಗ್ಬಿಟ್ಟು ಒಂದು 2 ರೌಂಡ್ ಹಾಕೊಂಬರ್ತೀನಿ. ತುಂಬ ಚೆನ್ನಾಗಿದೆ, ಮಧ್ಯದಲ್ಲಿ ಕೆರೆ, ಸುತ್ತಮುತ್ತ ವಾಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಜಾಗ. ಇನ್ನು ಆ ಪಾರ್ಕ್ ಬಂದು ಒಂದು 2 ರೌಂಡ್ ಹಾಕಿದ್ರೇ 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಸಾಕು ಡೈಲಿ. ಬೆಳಗ್ಗೆನಾದರೂ ಆಯಿತು, ಸಂಜೆನಾದರೂ ಆಯಿತು. ಎಕ್ಸಸೈಸ್ ಮಾಡಿದ್ರೆ ನಮಗೂ ಒಳ್ಳೆಯದು, ಕಾಲಿಗೂ ಸ್ಟ್ರೆಂತ್ ಸಿಗುತ್ತೆ, ವಾಕ್ ಆದಂಗೆ ಆಗುತ್ತೆ. ಹಾಗಾಗಿ ಇನ್ನು ವಾಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬರ್ತೀನಿ. ಇನ್ನಲ್ಲಿ ಕೆರೆ ಇರೋದ್ರಿಂದ ಅಲ್ಲೆಲ್ಲ ಮೀನೆಲ್ಲ ಹಿಡಿತಾಯಿದ್ರು. ತುಂಬ ಜನ ಹುಡುಗರು ಸೇರ್ಕೊಂಡು ಮೀನೆಲ್ಲ ಹಿಡಿತಾಯಿದ್ರು. ಇರುತ್ತೆ ಏನೋ ಗೊತ್ತಿಲ್ಲ ಮೀನು. ಇನ್ನು ವಾಕೆಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಸುತ್ತಮುತ್ತ ತುಂಬ ಚೆನ್ನಾಗಿದೆ, ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಇವಾಗಷ್ಟೇ ಪಾರ್ಕಿಂದ ಮನೆಗೆ ಬಂದೆ. ಸ್ವಲ್ಪ ಇಬ್ರಿಗೂ ಹಾಲು ಮಾಡ್ಕೊಂಡು ಕುಡಿಯೋಣ ಅಂತ. ಇವತ್ತು ಕಾಫಿ ಏನು ಬೇಡ, ಕಾಫಿ ಕುಡಿಯೋಕ್ಕೇನು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಹಾಲು ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೋಬೇಕು ಇವಾಗ. ನೆಕ್ಸ್ಟ್ ಇನ್ನು ಅಡುಗೆ ಬೇರೆ ಮಾಡಬೇಕು ಇವತ್ತು. ಇನ್ನು ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಹೋಮ್ವರ್ಕ್ ಇದೆ ಸ್ವಲ್ಪ, ಅದು ಮಾಡಿಸ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ನಾವು ಹಾಲು ಮಾಡ್ಕೊಂಡು ಕುಡಿದು ಕೂತಿದ್ವಿ ಆಗಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಾವ ಬಂದರು, ಅವ್ರಿಗೆ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಕೂತ್ಕೊಂಡಿದ್ದೆ. ಇನ್ನು ನೈಟ್ಗೆ ಅಡುಗೆ ಮಾಡಬೇಕಲ್ಲ, ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಊರಿಂದ ಮಾವ ಮಟನ್ ತೊಗೊಬಂದಿದ್ರು. ಮಟನ್ ಸಾಂಬಾರು, ಅನ್ನ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಧನ್ವಿನಿ ಮತ್ತು ಅವಳದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು, ಹಾಗಾಗಿ ಅವರು ಹೊರಗಡೆ ಹೋಗಿದ್ದಾರೆ. ಇನ್ನು ಅವ್ರು ಬರೋಷ್ಟರೊಳಗೆ ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿದ್ರೆ ನಾವು ಮಟನೆಲ್ಲ ತರೋದು ಸ್ವಲ್ಪ ಕಡಿಮೆನೇ, ಚಿಕನ್ ಜಾಸ್ತಿ. ಇಲ್ಲಿ ಚೆನ್ನಾಗಿ ಇಷ್ಟ ಆಗಲ್ಲ ಮಟನು ಅಷ್ಟಾಗಿ. ಹಾಗಾಗಿ ಊರಿಗೆ ಹೋದರೆ ಅಲ್ಲೇ ಮಾಡ್ಕೊಂಡು ತಿಂದುಬರ್ತೀವಿ, ಇಲ್ಲಾಂದರೆ ಊರಿಂದ ಬರುವಾಗ ಯಾರಾದರೂ ತೊಗೊಂಬರ್ತಾರೆ. ಹಾಗಾಗಿ
ಇದಕ್ಕೆಲ್ಲ ರೆಡಿ ಮಾಡಿ ಖಾರ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಅಂತ ಕುಕ್ಕರಿಗೆ ಹಾಕಿ ಇಡ್ತಾಯಿದ್ದೀನಿ. ಒಂದು 5-6 ವಿಷಲ್ ತೆಗಿಸ್ಬೇಕು, ಬೇಗ ಬೇಯಲ್ಲ ಮಟನ್ನು. ಹಾಗಾಗಿ ಇವಾಗ ಈ ಕಡೆ ಸಾಂಬಾರು ರೆಡಿಯಾಗಿದೆ. ಇನ್ನು ಮುದ್ದೆಗೆ ಇಟ್ಕೊಳ್ಳೋಣ ಅಂತ ಮುದ್ದೆಗೂ ಈ ಕಡೆ ಸೈಡ್ ಇಡ್ತಾ ಇದ್ದೀನಿ. ಬೇಗನೆ ಆಗಿಬಿಡುತ್ತೆ. ಬಿಸಿಯಾಗಿ ಅನ್ನ ಸಾಂಬಾರು ಜೊತೆ ಚೆನ್ನಾಗುತ್ತೆ. ಮಟನ್ ಸಾಂಬಾರು ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ, ಜಿಡ್ ಥರ ಆಗಿಬಿಡುತ್ತೆ. ಹಾಗಾಗಿ ಮುದ್ದೆಗೆ ಇಟ್ಕೊಬಿಡೋಣ ಅಂತ ಇಟ್ಕೊಂಡಿದ್ದೀನಿ. ಇನ್ನೇನು ಟೈಮ್ ಆಗಿದೆ 9 ಗಂಟೆ. ಅಂತ ಕೇಳ್ತೀವಿ. ಇನ್ನು ಅವರು ಹೊರಗಡೆ ಹೋಗಿ ಬಂದರು. ಇನ್ನು ಅಡುಗೆನೂ ರೆಡಿ ಆಯಿತು, ಊಟ ಮಾಡ್ಕೋಬೇಕಿನ್ನು. ಮಳೆನೂ ಅಷ್ಟೇ ಆಗಸ್ಟ್ ಸ್ಟಾರ್ಟ್ ಆಯಿತು, ತುಂಬಾ ಜೋರಾಗಿ ಬರ್ತಿದೆ ಮಳೆ. ಇನ್ನು ಇವು ಕಿತಾಪತಿ ಕೇಳ್ತೀರಾ, ಹೋಮ್ವರ್ಕ್ ಬರೆಯೋದನ್ನು ತೊಗೊಂಡು ಆಟ ಆಡ್ತಿದ್ದಾಳೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸೊಪ್ಪು ತಂದಿದ್ದೆ, ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಅವಾಗ ಬಿಡಿಸ್ಕೊಳ್ಳೋದಂದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಬೇಗ ಅಡುಗೆ ಮಾಡೋಕ್ಕಾಗಲ್ಲ, ಅದನ್ನೇ ಬಿಡಿಸ್ಕೊಂಡು ಕೂರಬೇಕಾಗುತ್ತೆ. ಹಾಗಾಗಿ ಬಿಡಿಸ್ಬಿಟ್ಟು ಒಂದ್ಸರಿ ಇಟ್ಕೊಂಡ್ರೆ ಸರಿಯಾಗುತ್ತೆ ಅಂತ ಬಿಡಿಸಿ ಇಟ್ಕೋತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.